Hello, Namaskara. ನಾನು ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿಗೆ ನಾನು ಅಫಿಷಿಯಲಿ 37th ವೀಕ್ ಆಫ್ ಪ್ರೆಗ್ನೆನ್ಸಿಗೆ ಕಾಲಿಟ್ಟಿದ್ದೀನಿ ಆ್ಯಂಡ್ ಇಟ್ಸ್ ಹೈ ಟೈಮ್ ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಬೇಕು. ಐ ನೋ ಇಟ್ಸ್ ಸೂಪರ್ ಲೇಟ್, ಯೂಶಲಿ 35 ವೀಕ್ಸ್ ಅಷ್ಟೊತ್ತಿಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿರ್ತಾರೆ. ಬಟ್ ಒಂದು ನನಗೆ ಲಾಸ್ಟ್ ವೀಕ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಇವಾಗಲೂ ವಾಯ್ಸ್ ಸ್ವಲ್ಪ ಗರ್ರ್ ಕೇಳಿಸ್ತಾ ಇದೆ. ಸೊ ಹಾಗಾಗಿ ಡಿಲೇ ಮಾಡಿದೆ ಆ್ಯಂಡ್ ನಿಮ್ಗೆಲ್ರಿಗೂ ಪ್ರಾಮಿಸ್ ಮಾಡಿದ್ದೆ ನಾನು ಹಾಸ್ಪಿಟಲ್ ಬ್ಯಾಗ್ ವಿಡಿಯೋ ಮಾಡ್ತೀನಿ ಅಂತ. ಸೊ ಹಿಯರ್ ಐ ಆಮ್ ಫೈನಲಿ ಕೀಪಿಂಗ್ ಅಪ್ ಯುವರ್ ಪ್ರಾಮಿಸ್ ಆ್ಯಂಡ್ ಈ ವಿಡಿಯೋಲಿ ನಾನು ಪಾಪುಗೋಸ್ಕರ ಏನೇನೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ. ನನಗೆ ಪರ್ಸ್ನಲಿ ನಾನು ಏನೇನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ hundreds and millions of videos ನೋಡಿದ್ದೀನಿ ಲಿಟ್ರಲಿ ಯೂಟ್ಯೂಬಲ್ಲಿ ಆ್ಯಂಡ್ ನಂಗೆ ಗೊತ್ತಿರೋರ ಹತ್ರ ಕೇಳ್ಕೊಂಡಿದ್ದೀನಿ ಏನು ಪ್ಯಾಕ್ ಮಾಡ್ಕೋಬೇಕು ಆ್ಯಂಡ್ ಯಾವ ಬ್ರ್ಯಾಂಡ್ ಒಳ್ಳೆಯದು. ಬಿಕಾಸ್ ಒಂದೊಂದು ಕಂಪ್ನೀಲಿ ಒಂದೊಂದು ಚೆನ್ನಾಗಿರುತ್ತೆ ಹೇಳ್ತಾರೆ. ಸೊ ಏನು ತೊಗೊಳ್ಬೇಕು ಏನು ಬೇಡ, ಬಿಕಾಸ್ ನಮಗೆ ಅಂದರೆ ಏನೋ ಒಂದು ಮಾಡಿಬಿಡ್ಬೋದು, ಬಟ್ ಮಗುಗೆ ಚಾನ್ಸ್ ತೊಗೊಳಕ್ಕೆ ಆಗಲ್ಲ. ಸೊ ಐ ವಾಂಟ್ ಟು ಗಿವ್ ದ ಬೆಸ್ಟ್ ಟು ಮೈ ಬೇಬಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ ಆ್ಯಂಡ್ ಆಲ್ಸೋ ಬೀಯಿಂಗ್ ದಿ ಫಸ್ಟ್ ಟೈಮ್ ಮಾಮ್ ನಿಮ್ಗೆಲ್ರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್, ಸಿಕ್ಕಾಪಟ್ಟೆ ಭಯ, ನರ್ವಸ್ನೆಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲದರ ಮಧ್ಯ ಫೈನಲಿ ಐ ಹ್ಯಾವ್ ಕಮ್ ಅಪ್ ವಿತ್ ದೀಸ್ ಪ್ರಾಡಕ್ಟ್ಸ್. ನನಗೇನು ಬೆಸ್ಟ್ ಅನಿಸ್ತು ಎಲ್ಲ ಸಜೆಷನ್ಸ್ ತೊಗೊಂಡಾದ್ಮೇಲೆ ಸೊ ಅದನ್ನೆಲ್ಲ ನಾನು ಇವಾಗ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆದಷ್ಟು ಸ್ವಲ್ಪನೇ ಕಡಿಮೆನೇ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯೂಶಲಿ ಹಾಸ್ಪಿಟಲಲ್ಲಿ ನಾನು ತೊಗೊಂಡಿರೋ ಪ್ಯಾಕೇಜಲ್ಲಿ 4 days 3 nights ಅಲ್ಲಿರಬೇಕು ಅಂತ ಇದೆ. ಎನಿವೇಸ್ 4th day ಡಿಸ್ಚಾರ್ಜ್ ಆಗುತ್ತೆ. ಸೊ 3 daysಗೆ ನಾವು ಪ್ಯಾಕ್ ಮಾಡ್ಕೊಳ್ಬೇಕು. ಆ್ಯಂಡ್ ಫಸ್ಟ್ ಡೇ ಅಲ್ಲಿ ಅವರೇ ನಮಗೆ ಬಟ್ಟೆ ಎಲ್ಲ ಕೊಡ್ತಾರೆ. ಸೊ ಹಾಗಾಗಿ ಒಂದು 2-3 ದಿನಕ್ಕೆ ಪ್ಯಾಕ್ ಮಾಡಿಕೊಂಡ್ರೆ ಸಾಕು. ಸೊ ಇನ್ನೂ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ಲಿ ನಾನು ಈ ಆರ್ಗನೈಸಿಂಗ್ ಬ್ಯಾಗ್ಸ್ನ ತೊಗೊಂಡಿದ್ದೀನಿ. ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಇದು ಸೆಟ್ ಆಫ್ 7 ಇದೆ, ಚಿಕ್ಕದ್ರಿಂದ ದೊಡ್ಡದವರೆಗೂ ಎಲ್ಲ ಸೈಜಸ್ ಇದೆ. ಬಿಕಾಸ್ ಐ ಥಾಟ್ ಮಗು ಬಟ್ಟೆ ಎಲ್ಲ ಪುಟ್ಟದಾಗಿರೋದ್ರಿಂದ ನಾನು ಕಿಟ್ ಬ್ಯಾಗಲ್ಲಿ ಎಲ್ಲ ಡಂಪ್ ಮಾಡಿದ್ರೆ ಹುಡ್ಕೋಕ್ಕೆ ಕಷ್ಟ ಆಗಬಹುದು. ಸೊ ಈ ಥರ ನಾನು ಪ್ಯಾಕ್ ಮಾಡ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ಈಸಿ. ಆ್ಯಂಡ್ ಹಾಸ್ಪಿಟಲಲ್ಲಿ ಅಗೇನ್ ನಾನೇ ಎದ್ದೋಗಿ ಎಲ್ಲ ಅನ್ಪ್ಯಾಕ್ ಮಾಡಿ ಏನು ಬೇಕೋ ಅದು ಹುಡ್ಕೋಕ್ಕಾಗಲ್ಲ, ಯಾರ್ದಾದ್ರೂ ಹೆಲ್ಪ್ ಬೇಕಾಗುತ್ತೆ, ಪ್ರಾಬಬ್ಲಿ ಅಬಿದೋ ಅಥವಾ ಯಾರಲ್ಲಿ ನನ್ನ ಜೊತೆ ಇರ್ತಾರೆ ಅವ್ರದ್ದು ಹೆಲ್ಪ್ ಬೇಕಾಗುತ್ತೆ. ಸೊ ಹಾಗಾಗಿ ನೀಟಾಗಿ ಆರ್ಗನೈಸ್ಡಾಗಿ ಇಟ್ಕೊಂಡ್ಬಿಟ್ರೆ ದೊಡ್ಡದ್ರಲ್ಲೆಲ್ಲ ನಂದು ಐಟಮ್ಸ್ ಏನೇನಿದೆ ಅದನ್ನು ಪ್ಯಾಕ್ ಮಾಡ್ಕೊತೀನಿ. ಪುಟ್ಟದ್ರಲ್ಲಿ ಆ್ಯಂಡ್ ಆಲ್ಸೋ ಟಾಯ್ಲೆಟ್ರೀಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಈ ಥರ ಪೌಚಸ್ ಇದೆ. ಅದಾದಮೇಲೆ ಸ್ಲಿಪ್ಪರ್ಸ್ ಏನಾದರೂ ಬೇಕಂದರೆ ಇಟ್ಕೊಳ್ಳೋಕ್ಕೆ ಈ ಥರ ಪೌಚಸ್ ಇದೆ. ಸೊ ಎಲ್ಲ ಥರ ಪೌಚಸ್ ಇದರಲ್ಲಿ ಇರೋದ್ರಿಂದ ಐ ಥಾಟ್ ದಿಸ್ ಇಸ್ ಅಮೇಝಿಂಗ್. ಎಲ್ಲದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಮಕ್ಕಳಿಗೆ ಶಾಪಿಂಗ್ ಅಂತ ಬಂದಿದ ತಕ್ಷಣ ಫಸ್ಟ್ ಥಿಂಗ್ ನಮ್ಮ ಕಣ್ಣು ಹೋಗೋದೆ ಬಟ್ಟೆಗಳ ಮೇಲೆ. ಎಷ್ಟು ಮುದ್ದಾಗೆ ಪುಟ್ಟದಾಗಿರುತ್ತೆ. ಸೊ ನಾನು ಕೂಡ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಬೇಕು ಅಂತ ಇದ್ದೆ, ಬಟ್ ತುಂಬ ಜನ ನಂಗೆ ಅಡ್ವೈಸ್ ಮಾಡಿದ್ದು ಮಗು ಬೇಗ ಬೆಳೀತಾ ಇರುತ್ತೆ, ಸೊ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಬೇಡ ಅಂತ ಹೇಳಿದ್ರು. ಸೊ ಅಂದರೂ ಕಂಟ್ರೋಲ್ ಮಾಡ್ಕೊಂಡು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಶಾಪ್ ಮಾಡಿದ್ದೀನಿ. ಆ್ಯಂಡ್ ನಾನು ಐ ಆಮ್ ನಾಟ್ ಅ ಪಿಂಕ್ ಆ್ಯಂಡ್ ಬ್ಲೂ ಮಾಮ್. ಸೊ ಯಾವುದೇ ಬಟ್ಟೆ ನಾನು ಪಿಂಕ್ಸ್ ಬ್ಲೂಸಲ್ಲಿ ತೊಗೊಂಡಿಲ್ಲ. ಆಬ್ವಿಯಸ್ಲಿ ನಮಗೆ ಜೆಂಡರ್ ಕೂಡ ಇನ್ನೂ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ನ್ಯೂಟ್ರಲ್ ಕಲರ್ಸ್ ಪರ್ಚೇಸ್ ಮಾಡಿದ್ದೀನಿ. ಹುಡುಗ ಆಗಲಿ ಹುಡುಗಿ ಆಗಲಿ ಇಬ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲ ನ್ಯೂಟ್ರಲ್ ಕಲರ್ಸ್ ಇರಬೇಕು ಅಂತ. ಇಟ್ಸ್ ಆಲ್ ಗ್ರೇ, ಬ್ರೌನ್ಸ್, ವೈಟ್ಸ್, ಬ್ಲ್ಯಾಕ್ಸ್, ಇದೇ ಥರ ಎಲ್ಲ ನ್ಯೂಟ್ರಲ್ ಬೇಜ್ ಕಲರ್ಸಲ್ಲೇ ಇದೆ. ಸೊ ಫಸ್ಟ್ ನಾನು ಇದನ್ನು ತೊಗೊಂಡಿರೋದು. ಸೊ ಇದು ಸೆಟ್ ಆಫ್ 3 H&M ಇಂದ ತೊಗೊಂಡಿದ್ದು. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಎಷ್ಟು ಪುಟ್ಟದಾಗಿದೆ. ಇದು ನ್ಯೂ ಬಾರ್ನ್ 0 to 1 month ಬೇಬಿಗೆ, ಇದು ಜಸ್ಟ್ ಬಾರ್ನ್ ಬೇಬೀಸ್ಗೆ. ಸೊ 3 ಕಲರ್ಸ್ ಇದೆ. ಇದು ಬಾಡಿ ಸೂಟ್. ಸೊ ಬರೀ ಫುಲ್ ಸ್ಲೀವ್ಸ್ ಆ್ಯಂಡ್ ಬಾಡಿ ಸೂಟ್ ಇದೆ. ನೀಟಾಗಿ ಡೈಪರ್ ಹಾಕಿದ್ರೂ ಇಲ್ಲಿ ಬಟನ್ಸ್ ಇದೆ, ಸೊ ಓಪನ್ ಮಾಡಿ ಹಾಕ್ಬೋದು. ಸೊ ಒಂದು ಗ್ರೇ ಇದೆ ಆ್ಯಂಡ್ ಇದು ಡಾರ್ಕ್ ಗ್ರೇ, ಅದು ಲೈಟ್ ಗ್ರೇ, ಇದು ಡಾರ್ಕ್ ಗ್ರೇ ಆ್ಯಂಡ್ ಬ್ಲ್ಯಾಕ್. ನಾನು ಆ್ಯಕ್ಚುಲಿ ತುಂಬ ಜನ ಹೇಳಿದ್ರು ಬ್ಲ್ಯಾಕ್ ಹಾಕಬಾರ್ದು ಹುಟ್ಟಿದ ಮಗುಗೆ ಅಂತ ಎಲ್ಲ, ಬಟ್ ನಿಮಗೆ ಗೊತ್ತು ನಂಗೆ ಬ್ಲ್ಯಾಕ್ ಎಷ್ಟಿಷ್ಟ ಅಂತ. ಆ್ಯಂಡ್ ಇದು ಕೂಡ ಅಚಾನಕ್ಕಾಗಿ ಆಗಿದ್ದು. ಇದನ್ನು ನಾನು ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿದ್ದೆ ನೆಕ್ಸ್ಟ್ 3 months ಬೇಬಿಗೆ ತೊಗೊಳ್ಳೋಣ ಅಂತ. ಬಟ್ ಐ ಡೋಂಟ್ ನೋ, ನಾನೇ ಮಿಸ್ಟೇಕಾಗಿ ಇದು ಆರ್ಡರ್ ಮಾಡಿದೆ. ನಾನು ಬ್ರೌನ್ ಶೇಡ್ಸ್ನ ಆರ್ಡರ್ ಮಾಡಿದ್ದೆ, ಬಟ್ ಇಟ್ ಎಂಡೆಡ್ ಅಪ್ ಕಮಿಂಗ್ ಈ ಕಲರ್ಸು. ಸೊ ಐ ಥಾಟ್ ಇದೇ ಬರಬೇಕಿತ್ತೇನೋ, ವೈ ಟು ಚೇಂಜ್ ಅಗೇನ್ ಅಂತ ಅಂದ್ಬಿಟ್ಟು ನಂಗೆ ಇದಿಷ್ಟ ಆಯಿತು ಅಂತ ಇದು ಇಟ್ಕೊಂಡಿದ್ದೀನಿ. ಸೊ ಹಾಸ್ಪಿಟಲ್ಗೆ ಇದು ಒಂದು ತೊಗೊಂಡು ಹೋಗ್ತೀನಿ. ಆ್ಯಂಡ್
ಇವಾಗ ಬ್ಯಾಂಗ್ಳೂರಲ್ಲಿ ಚಳಿ ಇದೆ, ಮಳೆ ಬರ್ತಿದೆ, ಮಳೆ ಸೀಸನ್, ಆ್ಯಂಡ್ ಅದಕ್ಕೆ ಆದಷ್ಟು ನಾನು ಎಲ್ಲ ಫುಲ್ ಸ್ಲೀವ್ಸ್ ತೊಗೊಂಡಿದ್ದೀನಿ ಪಾಪುಗೆ. ಆ್ಯಂಡ್ ಯೂಶಲಿ ಸಮ್ಮರಲ್ಲೂ ಮಕ್ಕಳನ್ನ ಬೆಚ್ಚಗೆ ಇಡಬೇಕು ಅಂತ ಹೇಳ್ತಾರೆ, ಮಗುದು ಸ್ವಲ್ಪ ಟೆಂಪ್ರೇಚರ್ ನೋಡ್ಕೊಳ್ಬೇಕು ಅಂತ. ಸೊ ಹಾಗಾಗಿ ಆದಷ್ಟು ಎಲ್ಲ ನಾನು ಫುಲ್ ಸ್ಲೀವ್ಸೇ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಒಂದಿದೆ, ಇದು ಸೋ ಕ್ಯೂಟ್, ಇದ್ರ ಮೇಲೆ ಪಾದ ಪ್ರಿಂಟ್ ಇದೆ, ಅದು ಡಾಗ್ ಏನು ಪಾದದ್ದು ಪ್ರಿಂಟ್ ಇದೆ. ಸೊ ಐ ಫೆಲ್ಟ್ ಇಟ್ ಇಸ್ ವೆರಿ ಪ್ರಿಟಿ. ಸೊ ಇದು ಒಂದು 0 to 3 months ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಬಾಡಿ ಸೂಟ್ಸ್ 1-2 ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಕೂಡ H&M ಇಂದಾನೆ ತೊಗೊಂಡಿರೋದು. ಇದು ಸೆಟ್ ಆಫ್ 2 ಅನಿಮಲ್ ಪ್ರಿಂಟ್ ಇದೆ. ಸೊ ಸಖತ್ತು ಕ್ಯೂಟ್ ಅನಿಸ್ತು ನಂಗೆ, ತುಂಬ ಪ್ರಿಂಟ್ಸ್ ಇದೆ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಆ್ಯಂಡ್ ಅಗೇನ್ ಇದು ಕೂಡ 0 to 1 month ನ್ಯೂ ಬಾರ್ನ್ ಬೇಬಿಗೆ. ಸೊ ಒಂದು ಈ ಜಿರಾಫ್ ಪ್ರಿಂಟ್ ಇದೆ. ಸೊ ಆ್ಯಂಡ್ ಫುಲ್ ಇದೆ, ಪ್ಯಾಂಟ್ ಆ್ಯಂಡ್ ಟಾಪ್ ಫುಲ್ ಇದೆ, ಆ್ಯಂಡ್ ಜಿಪ್ ಇದೆ. ಸೊ ಈಸಿಯಾಗಿ ಡೈಪರ್ಸ್ ಎಲ್ಲ ಚೇಂಜ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಆದಷ್ಟು ನಾನು ನೋಡಿರೋ ಪ್ರಕಾರ ವೀಡಿಯೋಸಲ್ಲೆಲ್ಲ ಬಟನ್ಸ್ಗಿಂತ ಜಿಪ್ ಇದ್ರೆ ವಾಸಿ, ಮಕ್ಕಳಿಗೆ ಬಟನ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಜಿಪ್ ಇದ್ರೆ ವಾಸಿ ಅಂತ. ಸೊ ಇದು ಒಂದು ತೊಗೊಂಡಿದ್ದೀನಿ ಜಿರಾಫ್ದು. ಆ್ಯಂಡ್ ಇನ್ನೊಂದು ಲಯನ್, ಸಿನ್ಸ್ ಐ ಆಮ್ ಅ ಲಿಯೋ, ನನಗೆ ಲಯನ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ, ಪ್ರಿನ್ಸ್. ಸೊ ಇದು ವೈಟ್ ಮೇಲೆ ಲಯನ್, ಇದು ಸೆಟ್ ಆಫ್ 2. ಸೊ ಇದು ಒಂದು ಹಾಸ್ಪಿಟಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಪ್ರಾಬಬ್ಲಿ ಫೋಟೋಗೆ ಅಂತ ತೊಗೊಂಡಿರೋದು. ಸೊ ಇದನ್ನು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಎಲ್ಲನೂ ನಾನು ಆನ್ಲೈನ್ ಆರ್ಡರ್ ಪರ್ಚೇಸ್ ಮಾಡಿದ್ದು, ಬಿಕಾಸ್ ನಾನು ಒಂದೊಂದು ಸ್ಟೋರ್ಗೂ ಹೋಗಿ ಹುಡುಕಿ ತೊಗೊಳ್ಳೋದು ಇಟ್ ಈಸ್ ಅ ಪೇನ್ಫುಲ್ ಟಾಸ್ಕ್. ಸೊ ಆನ್ಲೈನಲ್ಲೇ ಇವಾಗ ಎಲ್ಲ ಶಾಪ್ಸ್ದು ಆನ್ಲೈನ್ ವೆಬ್ಸೈಟ್ಸ್ ಇದೆ. ಸೊ ಹಾಗಾಗಿ H&M ಆದಷ್ಟು ನಾನು ಶಾಪ್ ಮಾಡಿರೋದು H&M, ಫಸ್ಟ್ ಕ್ರೈ, ಮಿಂತ್ರಾ, ಅಮೆಝಾನ್ ಇದರಲ್ಲೇ ಜಾಸ್ತಿ ಶಾಪ್ ಮಾಡಿದ್ದು. ಇದು ಒಂದು ಮಾತ್ರ ಮ್ಯಾಕ್ಸಿಂದ ತೊಗೊಂಡಿರೋದು. ಇದ್ರ ಮೇಲೆ ಹೆಲೋ ವರ್ಲ್ಡ್ ಅಂತ ಇದೆ, ಆ್ಯಂಡ್ ಆನೆ ಇದೆ. ನನಗೆ ಫಸ್ಟ್ ಆಫ್ ಆಲ್ ಆನೆ ಅಂದರೆ ತುಂಬ ಇಷ್ಟ. ಸೊ ಹುಟ್ಟಿದ ತಕ್ಷಣ ವೈಟ್ ಆ್ಯಂಡ್ ಹೆಲೋ ವರ್ಲ್ಡ್ ಅಂತ ಒಂದು ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಡೆ. ಆ್ಯಂಡ್ ಇದ್ರದ್ದೇ ಪೂರಾ ಸೆಟ್ ಇದೆ, ಟೋಪಿ ಇದೆ ಇದ್ರದ್ದೇ, ಆ್ಯಂಡ್ ಸಾಕ್ಸ್ ಇದೆ, ಆ್ಯಂಡ್ ಒಂದು ಟವಲ್ ಇದೆ ರ್ಯಾಪ್ ಮಾಡೋಕ್ಕೆ. ಟವಲ್ ಕೂಡ ಇದೆ, ಸೇಮ್ ಪ್ರಿಂಟ್ ಇದೆ, ಕಾಟನ್ ಟವಲ್, ಇದು ಏನು ಆನೆ ಪ್ರಿಂಟ್ ಇದೆ. ಸೊ ಇದು ಫುಲ್ ಸೆಟ್ ತೊಗೊತಿದ್ದೀನಿ. ಇದು ಪ್ರಾಬಬ್ಲಿ ಫಸ್ಟ್ ಡೇ ಆ ಥರ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಹೋಮ್ ಕಮ್ಮಿಂಗ್ ಔಟ್ಫಿಟ್. ಸೊ ಮನೆಗೆ ಪಾಪುನ ಕರ್ಕೊಂಡು ಬರ್ತಾ ಲಾಸ್ಟ್ ಡೇ ಒಂದು ಕ್ಯೂಟಿ ಡ್ರೆಸ್ ಹಾಕಬೇಕು ಅಂತ. ಸೊ ಇದು ಏನು ಪ್ಯಾಂಟ್, ಇದನ್ನು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, 0 to 3 months ವೆಸ್ಟ್ ಸೈಡಲ್ಲಿ. ಸೊ ಇದು ಬ್ರೌನ್ ಶೇಡ್ ಇದೆ, ಹಿಂದೆಗಡೆ ಹಿಂಗಿದೆ ಬೇರಿದೆ, ಬೇರ್ದು ಮೂತಿ ಬಂಪ್ ಮೇಲೆ. ಆ್ಯಂಡ್ ಟಾಪ್ ಕೂಡ ಸಖತ್ ಕ್ಯೂಟಾಗಿದೆ ಇದು ಟಾಪ್. ಸೊ ಟಾಪ್ ಮೇಲೆ ಮಮ್ಮ ಬೇರ್, ಪಪ್ಪ ಬೇರ್, ಲಿಟಲ್ ಬೇರ್ ಅಂತ ಇದೆ. ಸೊ ಐ ಫೆಲ್ಟ್ ಇಟ್ಸ್ ಟೂ ಕ್ಯೂಟ್. ಆ್ಯಂಡ್ ಇದೇ ನಾನು ಫಸ್ಟ್ ಶಾಪ್ ಮಾಡಿದ್ದು. ಇದನ್ನು ಆಲ್ಮೋಸ್ಟ್ ಒಂದು 2-3 months ಮುಂಚೆನೇ ನಾನು ವೆಸ್ಟ್ ಸೈಡ್ಗೆ ಏನೋ ತೊಗೊಳಕ್ಕೆ ಹೋಗಿದ್ದಾಗ ಇದು ನಂಗೆ ತುಂಬ ಇಷ್ಟ ಆಗಿಬಿಟ್ಟು ತೊಗೊಂಡಿದ್ದು. ಸೊ ಐ ಥಾಟ್ ಐ ವಿಲ್ ಯೂಸ್ ದಿಸ್ ಹೋಮ್ ಕಮ್ಮಿಂಗ್ ಔಟ್ಫಿಟ್ಗೆ ಅಂತ. ಸೊ ಬಟ್ಟೆ ಇಷ್ಟೇ ನಾನು ತೊಗೊಂಡು ಹೋಗ್ತಾ ಇರೋದು. ಆ್ಯಂಡ್ ಯಾವುದೂ ಇನ್ನೂ ವಾಶ್ ಮಾಡಿಲ್ಲ, ಬಿಕಾಸ್ ವೀಡಿಯೋಗೆ ಎಲ್ಲ ಮುಟ್ಟಾಡ್ತೀನಲ್ವ. ಸೊ ಇದಾದಮೇಲೆ ಎಲ್ಲ ಒಂದು ಸತಿ ವಾಶ್ ಮಾಡಿಬಿಟ್ಟು ನೀಟಾಗೆ ಪ್ಯಾಕ್ ಮಾಡಿ ಎತ್ತಿಟ್ಕೊತೀನಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಹೊಸ ಬಟ್ಟೆ ಆಗಿರೋದ್ರಿಂದ ನನಗೆಲ್ಲ ಸಜೆಸ್ಟ್ ಮಾಡಿದ್ದು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊ ಅಂತ. ಸೊ ಐ ವಿಲ್ ಡೂ ದ್ಯಾಟ್ ಟುಡೇ. ನೆಕ್ಸ್ಟ್ ಅಗೇನ್ ಬಟ್ಟೆ ಕ್ಯಾಟಗರೀಸಲ್ಲೇ ಇನ್ನೂ ಒಂದಷ್ಟಿದೆ, ಆದರೆ ಎಲ್ಲ ಪುಟ್ಟದು. ಇದು ಸಾಕ್ಸ್ ನೋಡಿ ಎಷ್ಟು ಕ್ಯೂಟಾಗಿದೆ. ಇದೆಲ್ಲ H&M ಇಂದ ತೊಗೊಂಡಿದ್ದು ನಾನು. ಸೆಟ್ ಆಫ್ 4 ಇದೆ. ಸೊ ಇದು ಒಂದು ಗ್ರೇ ಕಲರ್, ಆ್ಯಂಡ್ ಇದು ಒಂದಿದೆ, ಎಷ್ಟು ಕ್ಯೂಟಾಗಿದೆ ಅಂದರೆ ಓ ಮೈ ಗಾಡ್. ಇದು ಒಂದಿದೆ, ಆ್ಯಂಡ್ ಒಂದು ಬ್ರೌನ್ ಆ್ಯಂಡ್ ವೈಟ್. ಸೊ ಇದಿಷ್ಟು ಸೆಟ್ ಆಫ್ 4 ಹಾಗೆ ತೊಗೊಂಡ್ಬಿಡ್ತೀನಿ, ಬಿಕಾಸ್ ಯೂಶಲಿ ಹೇಳ್ತಾರೆ ಮಕ್ಕಳಿಗೆ ಸಾಕ್ಸ್ ಆ್ಯಂಡ್ ಮಿಟನ್ಸ್ ಹಾಕಬೇಕು ಅಂತ. ಆ್ಯಂಡ್ ಮಿಟನ್ಸ್ ನಾನು ಮರ್ತೋಗ್ಬಿಟ್ಟಿದ್ದೆ ಆರ್ಡರ್ ಮಾಡೋದು. ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದ್ದೀನಿ, ಇವತ್ತು ನನಗೆ ಬೈ ಈವ್ನಿಂಗ್ ಅದು ರೀಚ್ ಆಗುತ್ತೆ. ಸೊ ಮಿಟನ್ಸ್ ಎಲ್ಲನೂ ವೈಟ್ ಕಲರೇ ಆರ್ಡರ್ ಮಾಡಿದ್ದೀನಿ. ಮಿಟನ್ಸ್ ಅಂದರೆ ಕೈಗೆ ಹಾಕೋದು, ಬಿಕಾಸ್ ಫೇಸ್ ಎಲ್ಲ ಪರ್ಚ್ಕೊಂಡು ಬಿಡುತ್ತೆ ಮಕ್ಕಳು ಅಂತ ಹೇಳಿ. ನೆಕ್ಸ್ಟ್ ಬಂದು ಟೋಪಿ. ಅಗೇನ್ ಇದನ್ನು ನಾನು H&M ಇಂದಾನೆ ಆರ್ಡರ್ ಮಾಡಿದ್ದು. ಇದು ಸೆಟ್ ಆಫ್ 2 ಇದೆ.
ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಬನ್ನಿ ಫೋಟೋಸ್ಗಂತೂ ಸಖತ್ತಾಗಿರುತ್ತೆ. ಆ್ಯಂಡ್ H&M ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ನೀವು ಮಕ್ಕಳಿಗೆ ಆರ್ಡರ್ ಮಾಡೋಕ್ಕೆ. ಅಫೋರ್ಡಬಲ್ ಆಗೂ ಇದೆ, ತುಂಬ ಏನು ಕಾಸ್ಟ್ಲಿ ಇಲ್ಲ. ಬಟ್ಟೆ ಅಂತೂ ಸಿಕ್ಕಾಬಟ್ಟೆ ಸಾಫ್ಟಾಗಿದೆ. ಸೊ ಆ್ಯಂಡ್ ಎಲ್ಲ ನ್ಯೂಟ್ರಲ್ ಶೇಡ್ ಸಿಗುತ್ತೆ, ತುಂಬ ಕ್ಯೂಟಾಗಿ ಅನಿಸುತ್ತೆ. ಸೊ ಇದು ಒಂದು 2 ಶೇಡ್ಸ್ ಇದೆ. ಸೊ ಇದು 2 ಸೆಟ್ ಆಫ್ 2 ಹ್ಯಾಟ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬಿಪ್ಸ್. ಸೊ ಇದು ಕೂಡ H&M ಇಂದಾನೆ ನಾನು ಆರ್ಡರ್ ಮಾಡಿದ್ದು. ಸೊ ಎಲ್ಲ ಒಂದೇ ಥರ ಅನಿಸುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಇದು ಕೂಡ ನ್ಯೂಟ್ರಲ್ ಶೇಡ್ಸ್. ಬಿಪ್ಸ್ ಅಂದರೆ ಹೀಗೆ ಮಕ್ಕಳಿಗೆ ಕತ್ತಿಗೆ ಹಾಕ್ತಾರಲ್ವ ಹಾಲು ಕುಡಿಸುವಾಗ, ಬಿಕಾಸ್ ಅದು ಸೋರ್ಸ್ಕೊಳ್ಳುತ್ತೆ ಅಥವಾ ಬಟ್ಟೆ ಎಲ್ಲ ಗಲೀಜಾಗಬಾರ್ದು ಅಂತ ಹೇಳಿ ಪ್ರತಿ ಸತಿ ಬಟ್ಟೆ ಚೇಂಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ನಂಗೆ ಗೊತ್ತಿಲ್ಲ ಹುಟ್ಟಿದ ಮಗುಗೆ ಇದು ಯೂಸ್ ಆಗುತ್ತೋ ಇಲ್ವೋ ಅಂತ, ಬಟ್ ತುಂಬ ವೀಡಿಯೋಸ್ ನೋಡಿದಾಗ ಬಿಪ್ಸ್ ತೊಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನನಗೆ ಸಿನ್ಸ್ ಐ ಆಮ್ ಅ ಫಸ್ಟ್ ಟೈಮ್ ಮಾಮ್, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಏನು ಚಾನ್ಸಸ್ ತೊಗೊಳೋದು ಬೇಡ, ಹೆಂಗಿದ್ರು ಆರ್ಡರ್ ಮಾಡಿದ್ದೀನಲ್ವ, ತೊಗೊಂಡು ಹೋಗೋದ್ರಲ್ಲಿ ಇದಿನ್ನೇನು ಇಷ್ಟಿಷ್ಟೇ ಇದೆ, ಏನು ಚಾರ್ಜಸ್ ಆಗಲ್ಲ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು 3 ಕಲರ್ಸ್, ಸೆಟ್ ಆಫ್ 3 ಬಂದಿದೆ. ಸೊ ಲೈಟ್ ಬ್ರೌನ್, ಡಾರ್ಕ್ ಬ್ರೌನ್ ಆ್ಯಂಡ್ ಕ್ರೀಮ್. ಸೊ 3 ಶೇಡ್ಸ್ ಇದೆ. ಸೊ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಸಿಕ್ಕಾಬಟ್ಟೆ ಬಟ್ಟೆಗಳು ಆರ್ಡರ್ ಮಾಡಿದ್ದೀನಿ, ಬಟ್ ಎಲ್ಲನೂ ಹಾಸ್ಪಿಟಲ್ಗೆ ತೊಗೊಂಡು ಹೋಗೋಲ್ಲ. ಏನೇನು ನೆಸೆಸಿಟಿ ಇದೆ, ಏನೇನು ಬೇಕು ಅನಿಸುತ್ತೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಬೇರೆ ಎಲ್ಲ ನಾನು 0 to 3 monthsಗೆ ಆರ್ಡರ್ ಮಾಡಿದ್ದೀನಿ. ಇದಿಷ್ಟು ನ್ಯೂ ಬಾರ್ನ್ ಬೇಬಿಗೆ, ಬಿಕಾಸ್ ಹುಟ್ಟಾಗ ತುಂಬ ಪುಟ್ಟದಾಗಿರುತ್ತೆ. ನೆಕ್ಸ್ಟ್ 0 to 3 monthsದೆಲ್ಲ ನಾನು ಒಂದು ಕಡೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಮನೆಗೆ ಬಂದಮೇಲೆ ಅದನ್ನೆಲ್ಲ ಯೂಸ್ ಮಾಡೋದು ಶುರು ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದು ಸ್ವಾಡಲ್ಸ್. ಸೊ ಸ್ವಾಡಲ್ಸ್ ಅಂದರೆ ಮಗುನ ಫುಲ್ಲು ಸುತ್ತಬಿಟ್ಟು ರ್ಯಾಪ್ ಮಾಡಿ ಇಡ್ತಾರಲ್ವ, ಸೊ ಅದಕ್ಕೆ ಫುಲ್ ಪ್ಯೂರ್ ಕಾಟನ್ ಅಥವಾ ಮಸ್ಲಿನ್ ಮಟೀರಿಯಲ್ ಬೆಸ್ಟು ಅಂತ ಹೇಳ್ತಾರೆ. ಸೊ ನಾನು ಇದು ಸೆಟ್ ಆಫ್ 3 ಇದೆ. ಇದು ಯಾವ ಬ್ರ್ಯಾಂಡ್ ಅಂತ ಅಂದರೆ ಮಾಮ್ಸ್ ಹೋಮ್ ಅನ್ನೋ ಬ್ರ್ಯಾಂಡಿಂದ ಆರ್ಡರ್ ಮಾಡಿರೋದು. ಸೊ ಇನ್ನೂ ಇದೆ. ಸೊ ಹಾಸ್ಪಿಟಲ್ಗೆ ಐ ಥಿಂಕ್ 3 ಸಾಕು ಅಂತ ಅನಿಸುತ್ತೆ. ಆ್ಯಂಡ್ ಸಿಕ್ಕಾಬಟ್ಟೆ ಕ್ಯೂಟ್ ಪ್ರಿಂಟ್ಸ್ ಇದೆ. ಎಲ್ಲನೂ ವೈಟ್ ಕಲರೇ ಇದೆ, ಬಟ್ ಅದ್ರ ಮೇಲೆ ಪ್ರಿಂಟ್ಸ್ ಸಖತ್ತಾಗಿದೆ. ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಇದನ್ನು ಎಲ್ಲನೂ ವಾಶ್ ಮಾಡಬೇಕು, ವಾಶ್ ಮಾಡಿ ಆಮೇಲೆ ತೊಗೊಂಡು ಹೋಗ್ತೀನಿ. ಸೊ ನೋಡಿ ಹಿಂಗಿದೆ. ಇದ್ರ ಮೇಲೆ ರೈನ್ಬೋಸ್ ಇದೆ, ಇಷ್ಟು ದೊಡ್ಡದಿದೆ. ಸೊ ರೈನ್ಬೋಸ್ ಇದೆ ಆ್ಯಂಡ್ ಯೂನಿಕಾರ್ನ್ ಇದೆ. ಸೊ ಐ ಥಾಟ್ ಇಟ್ಸ್ ಕ್ಯೂಟ್. ಸೊ ಪುಟ್ಟ ಮಗುಗೆ ನಾನು ಹೇಳ್ದಂಗೆ ಎಲ್ಲ ನ್ಯೂಟ್ರಲ್ ಕಲರ್ಸ್, ಹುಡುಗಿಗೆ ಏನೂ ಇಲ್ಲ, ಎಲ್ಲ ನ್ಯೂಟ್ರಲ್ ಕಲರ್ಸ್. ಇದನ್ನು ಪ್ರಾಬಬ್ಲಿ ಹೀಗೆ ಹಾಕ್ಬಿಟ್ಟು ನಾನು ಒಂದಷ್ಟು ವೀಡಿಯೋಸ್ ನೋಡಿದ್ದೀನಿ, ಹೀಗೆ ಹಾಕಿ ಮಗುಗೆ ಹೀಗೆ ಸುತ್ತಿ ರ್ಯಾಪ್ ಮಾಡಿ ಫುಲ್ ಅದನ್ನು ಹೀಗೆ ಇಟ್ಕೊತಾರಲ್ವ. ಆ್ಯಂಡ್ ಈವನ್ ಅಭಿ ಕೂಡ ಕಲ್ತ್ಕೊತಾ ಇದ್ದ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಕೊಂಡು ವೀಡಿಯೋಸ್ನ ಹೇಗೆ ಮಗುಗೆ ಸ್ವಾಡಲ್ ಮಾಡೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಸ್ವಾಡಲ್. ಸೊ ಇನ್ನೂ 2 ಇದೆ. ಸೊ ಇದ್ರ ಮೇಲೆ ಇದಕ್ಕೇನಂತಾರೆ, ಫ್ಲೆಮಿಂಗೋ. ಸೊ ಫ್ಲೆಮಿಂಗೋ ಡಿಸೈನ್ ಒಂದಿದೆ ಆ್ಯಂಡ್ ಇದು ಡೈನೋಸರಸ್ ಇದೆ. ಇನ್ನೂ ಎಷ್ಟೊಂದಿದೆ, ಕ್ಯಾಟ್ಸು, ಡಾಗ್ಸು, ಬೇರ್ಸ್ ಎಲ್ಲ. ಸೊ ಅದನ್ನು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು 3ನ ಮಾತ್ರ ಇವಾಗ ಕಲರ್ಫುಲ್ಲಾಗಿದೆ ಅಂತ ಹಾಸ್ಪಿಟಲ್ಗೆ ತೊಗೊಂಡು ಹೋಗ್ತಿದ್ದೀನಿ. ನೆಕ್ಸ್ಟ್ ಬಂದು ಇದು ಏನಿದು ವಾಶ್ ಕ್ಲಾತ್ ಅಥವಾ ಬರ್ಪ್ ಕ್ಲಾತ್ ಅಂತ ಹೇಳ್ತಾರೆ. ಇದು ಬೇಬಿ ಹಕ್ ಬ್ರ್ಯಾಂಡಿಂದ. ಸೊ ಒಂದೊಂದು ಬ್ರ್ಯಾಂಡಿಂದ ಮಾಡಿದ್ದೀನಿ. ಸೊ ಇದರಲ್ಲಿ ಇದು ಸೆಟ್ ಆಫ್ 2, 4, 6, 8 ಸೆಟ್ ಆಫ್ 8 ಇದೆ. ಸೊ ಬರ್ಪ್ ಕ್ಲಾತ್ ಅಥವಾ ವಾಶ್ ಕ್ಲಾತ್ ಅಂತ ಅಂದರೆ ಮಗುಗೆ ಹಾಲು ಕುಡಿಸಾದ್ಮೇಲೆ ಹಿಂಗೆ ಹಾಕ್ಕೊಂಬಿಟ್ಟು ಬರ್ಪ್ ಮಾಡ್ತಾರಲ್ವ, ತೇಗ್ ಬರೆಸ್ತಾರೆ. ಸೊ ಅವಾಗ ಏನಾದರೂ ಸ್ಪಿಲ್ ಆದರೆ ನಮ್ಮ ಬಟ್ಟೆ ಏನು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಹಿಂಗೆ ಹಾಕ್ಕೊಳ್ಳೋದು. ಅಥವಾ ತುಂಬ ಸಾಫ್ಟ್ ಪ್ಯೂರ್ ಕಾಟನ್, 100% ಕಾಟನ್ ಅಂತ ಇದೆ. ಸೊ 100% ಕಾಟನ್ ತುಂಬ ಸಾಫ್ಟಾಗಿದೆ. ಸೊ ಮಗುಗೆ ಇವಾಗ ಏನಾದರೂ ಸ್ವಲ್ಪ ಫೇಸ್ ವೈಪ್ ಮಾಡಬೇಕು ಅಂತ ಅಂದರೆ, ಅಥವಾ ಯೂಶಲಿ ಹುಟ್ಟಿದ ಮಗುಗೆ ಫಸ್ಟ್ ಫ್ಯೂ ಡೇಸ್ ಸ್ನಾನ ಮಾಡಿಸಲ್ಲ, ಸೊ ಬಾಡಿ ಎಲ್ಲ ನೀಟಾಗೆ ವೈಪ್ ಮಾಡಬೇಕು ಅಂತ ಅಂದರೆ ಈ ಕ್ಲಾತ್ನ ಯೂಸ್ ಮಾಡೋದು. ಆ್ಯಂಡ್ ಅಗೇನ್ ಇದು ಕೂಡ ಡಿಫ್ರೆಂಟ್ ಪ್ರಿಂಟ್ಸ್ ಇದೆ. ಇದ್ರ ಮೇಲೆ ಏನೇನಿದೆ, ಟಾಟಾಯ್ಸು, ಜಿರಾಫ್ ಇದೆ, ಆಮೇಲೆ ಪಕ್ಷಿಗಳಿದೆ. ಅದೇ ಥರ ಇನ್ನೊಂದಷ್ಟು ಫ್ಲವರ್ಸ್ದು, ಆಮೇಲೆ ಲಯನ್, ಆಮೇಲೆ 3 ಕಲರ್ಸ್. ಸೊ ಈ ಥರ ಒಂದಷ್ಟಿದೆ. ಸೊ ಇದನ್ನು ಕೂಡ ಎಲ್ಲ ವಾಶ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಬಂದು ಬ್ಲ್ಯಾಂಕೆಟ್. ಸೊ ಇದು ಮಸ್ಲಿನ್ ಮಟೀರಿಯಲ್.
ಯಾವುದು ನಾನು ಓಪನ್ ಮಾಡಿಲ್ಲ, ಎಲ್ಲ ಇವಾಗ ವಿಡಿಯೋಗೆ ತೋರಿಸ್ಬಿಟ್ಟು ಆಮೇಲೆ ವಾಶ್ಗೆ ಹಾಕೋಣ ಅಂತ. ಇದು ಮಾಮ್ಸ್ ಹೋಮ್ ಬ್ರ್ಯಾಂಡಿಂದ. ಸೊ ಇದು ಬೇರೆ ಬೇರೆ ಕಲರ್ಸ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಒಂದು ತೊಗೊಂಡು ಹೋಗ್ತೀನಿ ಹಾಸ್ಪಿಟಲ್ಗೆ. ಸೊ ವೈಟ್ ಕಲರ್ ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಇದು ಮಗುಗೆ ಇನ್ನೂ ನೀಟಾಗೆ ರ್ಯಾಪ್ ಮಾಡಬೇಕು ಅಂತ ಅಂದರೆ ಸ್ವಾಡಲ್ ಅಂದರೆ ಚಳಿ ಆಗಬಾರ್ದು ಅಥವಾ ರಿಸೀವಿಂಗ್ ಬ್ಲ್ಯಾಂಕೆಟ್ ಅಂತ ಹೇಳ್ತಾರೆ. ಸೊ ಈ ಥರ ಇದೆ, ತುಂಬ ಸಕ್ಕದಾಗಿದೆ. ಮಟೀರಿಯಲ್ ಎಷ್ಟು ಥಿಕ್ ವಾರ್ಮ್ ಆಗೂ ಇದೆ ಆ್ಯಂಡ್ ಸಾಫ್ಟಾಗೂ ಇದೆ. ಸೊ ಇದರಲ್ಲಿ ಒಂದು 3 ಕಲರ್ ಆರ್ಡರ್ ಮಾಡಿದ್ದೀನಿ, ಮನೆಗೆ ಬಂದಮೇಲೂ ಬೇಕಾಗತ್ತೆ ಅಂತ. ಸೊ ವೈಟನ್ನ ತೊಗೊಂಡು ಹೋಗ್ತೀನಿ ಬಿಕಾಸ್ ಪಾಪು ಚೆನ್ನಾಗಿ ಕಾಣುತ್ತೆ ಫೋಟೋಸ್ಗೆಲ್ಲ ವೈಟ್ ಅಂತ. ನೆಕ್ಸ್ಟ್ ಬಂದು ಇದು ಡ್ರೈ ಶೀಟ್ ಹೇಳ್ತಾರೆ. ಸೊ ನಂಗೆ ಗೊತ್ತಿಲ್ಲ ಇದು ತೊಗೊಂಡು ಹೋಗಬೇಕಾ ಇಲ್ವಾ ಅಂತ. ಮನೆಗೆ ಅಂತ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಮಾತ್ರ ನನಗೆ ಬೇರೆ ಕಲರ್ಸ್ ಸಿಕ್ಕಲಿಲ್ಲ, ಬ್ಲೂ ಆ್ಯಂಡ್ ಪಿಂಕ್ ಅಷ್ಟೇ ಇದ್ದಿದ್ದು. ಸೊ ಪಿಂಕ್ ತುಂಬ ಲೈಟ್ ಇದೆ, ಸೊ ಹಾಗಾಗಿ ನಾನು ಅದನ್ನು ಮನೆಗೆ ಯೂಸ್ ಮಾಡೋಣ ಅಂತ ಬ್ಲೂ ಹಾಸ್ಪಿಟಲ್ಗೆ ತೊಗೊಂಡಿದ್ದೀನಿ. ಸೊ ಡ್ರೈ ಶೀಟ್ಸ್ ಅಂದರೆ ಸುಸು ಎಲ್ಲ ಮಾಡಿದ್ರೆ ಕೆಳಗಡೆ ಲೀಕ್ ಆಗಬಾರ್ದಲ್ವ, ಈ ಥರ. ನಮ್ಗೆ ಅವಾಗೆಲ್ಲ ರಬ್ಬರ್ ಶೀಟ್ ಅಂದ್ಬಿಟ್ಟು ಯಾವುದೋ ಒಂದು ಕವರ್ ಥರ ಹಾಕೋರು ನೆನಪಿದೆಯಾ ನಾವು ಚಿಕ್ಕವರಿದ್ದಾಗ. ಸೊ ನಾನು ಸಿನ್ಸ್ ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಮನೇಲಿ ಅದೇ ಮಾಡ್ತಾ ಇದ್ದಿದ್ದು. ಒಂದು ನಾವು ಸುಸು ಮಾಡ್ಕೊಳ್ಳೋದು ಸ್ಟಾಪ್ ಮಾಡೋ ತನಕ ಆ ಶೀಟ್ ಹಾಕಿರೋರು. ಬಟ್ ಇವಾಗ ಈ ಥರ ಬಂದಿದೆ. ಸೊ ಸಾಫ್ಟಾಗೂ ಇರುತ್ತೆ ಮೇಲ್ಗಡೆ ಮಗುಗೆ ಆ್ಯಂಡ್ ಹಿಂದೆಗಡೆ ರಬ್ಬರ್ ಇದೆ. ಸೊ ಇದನ್ನು ಏನು ಡೈಪರ್ ಎಲ್ಲ ಚೇಂಜ್ ಮಾಡುವಾಗ ಬೇಕಾಗುತ್ತೆ ಅಂತ. ನಂಗೆ ಗೊತ್ತಿಲ್ಲ ಇದು ಹಾಸ್ಪಿಟಲ್ಗೆ ನೆಸೆಸಿಟಿ ಇದೆಯೋ ಇಲ್ವೋ ಅಂತ. ಬಟ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದು ಒಂದು ತೊಗೊಂಡಿದ್ದೀನಿ. ಬೇಬಿ ಬ್ಲ್ಯಾಂಕೆಟ್. ಸೊ ಆವಾಗಲೇ ತೋರಿಸಿದ್ದು ಇದು ಟವಲ್, ಬೇಬಿ ಟವಲ್. ಸೊ ಇದು ಬೇಬಿ ಬ್ಲ್ಯಾಂಕೆಟ್. ನನಗಿದಂತೂ ಯಾವಾಗ ಓಪನ್ ಮಾಡ್ತೀನಿ ಅಂತ ಕಾಯ್ತಿದ್ದೆ. ನೋಡೋಕ್ಕೆ ಎಷ್ಟು ಚಂದ ಇದೆ. ಇದನ್ನು ಐ ಥಿಂಕ್ ಓಪನ್ ಮಾಡಲ್ಲ ನಾನು. ಇದು ಆಬ್ರಕಡಾಬ್ರಾ ಅನ್ನೋ ಬ್ರ್ಯಾಂಡಿಂದ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇನು ವಾಶ್ ಮಾಡೋ ನೆಸೆಸಿಟಿ ಇಲ್ಲ ಬಿಕಾಸ್ ಹಾಗೆ ನೀಟಾಗಿದೆ. ನಂಗೆ ಗೊತ್ತಿಲ್ಲ ವಾಶ್ ಮಾಡಬೇಕೋ ಇಲ್ವೋ, ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ. ಬಟ್ ಫರ್ ಮಟೀರಿಯಲ್ ಒಂದು ಕಡೆ ಸಾಫ್ಟ್ ಇದೆ. ಸೊ ತುಂಬ ಚೆನ್ನಾಗಿದೆ. ಇದು ಮಗುನ ಒದಿಸಿ ಮಲಗಿಸೋಕ್ಕೆ ಬ್ಲ್ಯಾಂಕೆಟ್ ಇದು. ಸೊ ಇದು ಕೂಡ 2 ಕಲರಲ್ಲಿ ಆರ್ಡರ್ ಮಾಡಿದ್ದೆ. ವೈಟ್ನ ತೊಗೊಂಡು ಹೋಗ್ತಿದ್ದೀನಿ ಹಾಸ್ಪಿಟಲ್ಗೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನೆಕ್ಸ್ಟ್ ಬಂದು ದಿಸ್ ಇಸ್ ಮೈ ಫೇವ್ರೆಟ್. ಸೊ ಇದನ್ನು ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣವೇ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಇದನ್ನು ಹಾಕಿದ್ರು. ಅಂದರೆ ಅವ್ರಿಗೆ ಪಾಪು ಆಗಿತ್ತು, ಸೊ ಅವ್ರು ಹಾಕಿದ್ರು ಇದನ್ನು. ಐ ವಾಸ್ ಲೈಕ್ ಐ ವಾಂಟ್ ದಿಸ್. ನಾನು ನನ್ನ ಪಾಪುಗೆ ತೊಗೊಬೇಕು ಅಂತ ಆವಾಗಲೇ ಆಂಟಿಗೆ ಕೇಳಿಬಿಟ್ಟಿದ್ದೆ, ನಳಿ ಆಂಟಿ ತೊಗೋತೀನಿ ಪ್ಲೀಸ್, ಆಮೇಲೆ ಖಾಲಿ ಆಗೋದ್ರೆ ಅಂತ. ಅವ್ರು ಬೇಡ 8 ಮಂತ್ಸ್ ಕಂಪ್ಲೀಟ್ ಆಗಲಿ, 9th ಮಂತಿಗೆ ಬಿದ್ದ ಮೇಲೆ ಎಲ್ಲ ಶಾಪಿಂಗ್ ಸ್ಟಾರ್ಟ್ ಮಾಡು ಅಂತ ಅಂದರು. ಸೊ ಫಸ್ಟ್ ನಾನು ಆರ್ಡರ್ ಹಾಕಿದ್ದು ಇದನ್ನೇ. ಇದು ಬಂದ್ಬಿಟ್ಟು ಲುಕ್ ಎಟ್ ದಿಸ್. ಇದು ಏನು ಟೆಡ್ಡಿ ಬೇರ್ ಟವಲ್, ಅಂದರೆ ರಿಸೀವಿಂಗ್ಗೆ ಮಗುನ ಹಿಂಗೆ ನೀಟಾಗೆ ರ್ಯಾಪ್ ಮಾಡಿ ಇದು ಹಿಂಗೆ ಬರುತ್ತೆ. ಸೊ ನೀಟಾಗೆ ಪಾಪುನ ಇದರೊಳಗೆ ಹಾಕಿ ಇದನ್ನು ಹಿಂಗೆ ಲಾಕ್ ಮಾಡಿ ಗೊತ್ತಾಗ್ತಿದೆ ಅಲ್ವಾ. ಆಮೇಲೆ ಇದೆರಡನ್ನ ಹೀಗೆ ಲಾಕ್ ಮಾಡಿದ್ರೆ ಟೆಡ್ಡಿ. ಆ್ಯಂಡ್ ಹಿಂದೆಗಡೆ ನೋಡಿ ಬಾಲ ಬೇರೆ ಇದೆ, ಇದಕ್ಕೆ ಮೇಲ್ಗಡೆ ಹುಡ್ಡಿ ಇದೆ. ಸೊ ನೀಟಾಗಿ ಯಾರಿಗಾದ್ರೂ ಅಂದರೆ ಹೊಸ ಮಗು, ನೀನು ಹುಟ್ಟಿದ ಮಗುಗೆ ಎತ್ಕೊಳ್ಳೋಕೆ ಎಲ್ರಿಗೂ ಭಯ ಇರುತ್ತೆ. ಸೊ ನೀಟಾಗಿ ಇದರಲ್ಲಿ ಹಾಕಿದ್ರೆ ಬೆಚ್ಚಗೂ ಇರುತ್ತೆ ಮಗು ಆ್ಯಂಡ್ ಎತ್ಕೊಳ್ಳೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಕೂಡ ಸೆಟ್ ಆಫ್ 2 ಕಲರಲ್ಲಿ ಬಂತು, ವೈಟ್ ಆ್ಯಂಡ್ ಬ್ರೌನ್. ಸೊ ಎಲ್ಲ ವೈಟ್ ಆಗೋಗಿದೆ. ಸೊ ಇದು ಟೆಡ್ಡಿ ಥರನೇ ಇದೆ ಕಲರ್ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ಕಾಯ್ತಾ ಇದ್ದೀನಿ ಲಿಟ್ರಲಿ. ನಾನು ಇದು ಬಂದಾಗಿಂದ ಫಸ್ಟ್ ಆರ್ಡರ್ ಹಾಕಿದ್ದಿದೆ ಆಯಿತಾ, ಬಟ್ ಲಾಸ್ಟಲ್ಲಿ ಬಂತಿದ್ದು, ತುಂಬ ದಿನ ಆದಮೇಲೆ ಬಂತು. ಇದನ್ನು ಅವತ್ತಿಂದ ಹಿಂಗೆ ಇಟ್ಕೊಂಡು ನನಗೆ ಅಯ್ಯೋ ಪಾಪು ಅಂತ ಅನಿಸ್ತಾ ಇದೆ. ಐ ಲಿಟ್ರಲಿ ಕಾಂಟ್ ವೇಟ್ ಯಾವಾಗ ಪಾಪುನ ಇದ್ರಲ್ಲಿ ಹಾಕಿ ಎತ್ಕೊಳ್ತೀನಿ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ಸ್ ಐ ಆಮ್ ಕ್ಯಾರಿಯಿಂಗ್. ನೆಕ್ಸ್ಟ್ ಬಂದು ಈ ಕಾರ್ಡ್. ಸೊ ಈ ಥರದ್ದು ಫುಲ್ ಸೆಟ್ ಆಫ್ 13 ಕಾರ್ಡ್ಸ್ ಇದೆ. ಇದ್ರ ಮೇಲೆ ಹೆಲೋ ಲಿಟಲ್ ಒನ್ ಅಂತ ಇದೆ ಆ್ಯಂಡ್ 0 ಏನು ಹೈಲೈಟ್ ಆಗಿದೆ ಬಿಕಾಸ್ 0 ಮಂತ್ಸ್ ಅಂತ. ಇದೇ ಥರ 1 ಮಂತ್, 2 ಮಂತ್, 3 ಮಂತ್ಸ್, 4 ಮಂತ್ಸ್, ಈ ಥರ 12 ಮಂತ್ಸ್ ತನಕನೂ ಬೋರ್ಡ್ ಇದೆ. ಸೊ ಪ್ಲೇನ್ ವುಡನ್ ಪ್ಲ್ಯಾಂಕ್ ಇದು. ಸೊ ಇದನ್ನು ಅಮೆಝಾನಿಂದ ಆರ್ಡರ್ ಮಾಡಿದೆ. ಸೊ ನೀಟಾಗೆ ಇಟ್ಟು ಫೋಟೋ ತೆಗೆದ್ರೆ 0 to 12 ಮಂತ್ಸ್, 1 ವರ್ಷದ್ದು ಫೋಟೋ ನೀಟಾಗೆ ಚೆನ್ನಾಗಿ ಇಟ್ಕೊಳ್ಬೋದು ಅಂತ. ಸೊ ಇದನ್ನು ಒಂದು ಕ್ಯಾರಿ ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಮನೇಲೇ ಇರುತ್ತೆ, ಅದು 1 ಮಂತ್ಗಿಂತ ಬೇಕಾಗುತ್ತಲ್ವ. ಸೊ ಇದು ಹಾಸ್ಪಿಟಲಲ್ಲಿ ಕ್ಲಿಕ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಇದು ಒಂದು ತೊಗೊಂಡಿದ್ದೀನಿ. ಲಾಸ್ಟ್ ಕ್ಯಾಟಗರಿ ಬಂದು ಬೇಬಿ ಪ್ರಾಡಕ್ಟ್ಸ್. ಈ ಕ್ಯಾಟಗರಿ ಅಂತೂ ನನಗೆ
ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಿಕಾಸ್ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇದೆ, ಡೈಪರ್ ಇರ್ಬೋದು, ಕ್ರೀಮ್ಸ್ ಇರ್ಬೋದು, ಬಾಡಿ ಲೋಷನ್, ಬಾಡಿ ವಾಶ್, ಇದೆಲ್ಲನೂ ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತ ಅಂದರೆ ಹೋಗಿ ಈಗಲೇ ಫಾಲೋ ಮಾಡಿ. ನಾನಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಪರ್ಚೇಸ್ ಮಾಡೋದು ಮುಂಚೆ ಒಂದು ಕ್ವೆಶ್ಚನ್ ಹಾಕಿದ್ದೆ, ಯಾವುದು ಬೇಬಿ ಪ್ರಾಡಕ್ಟ್ಸ್ ಬೆಸ್ಟ್ ಅಂತ. ನೀವುಗಳೆಲ್ಲ ಸಿಕ್ಕಾಪಟ್ಟೆ ಸಜೆಷನ್ಸ್ ಕೊಟ್ರಿ. ಅದರಲ್ಲಿ ಏನು ಟಾಪ್ ಸಜೆಷನ್ಸ್ ಇತ್ತು ಅದನ್ನೆಲ್ಲ ತೊಗೊಂಡು ದಿ ಬೆಸ್ಟ್ ಒಂದಷ್ಟು ರಿಸರ್ಚ್ ಮಾಡಿ ತೊಗೊಂಡಿದ್ದೀನಿ. ಅಫ್ಕೋರ್ಸ್ ಇದು ಎಲ್ಲ ಮಕ್ಳಿಗೂ ಎಲ್ಲ ಪ್ರಾಡಕ್ಟ್ಸು ಎಲ್ಲ ಬ್ರ್ಯಾಂಡ್ಸು ವರ್ಕ್ ಆಗಲ್ಲ. ಸೊ ಎಲ್ಲ ಒಂದಷ್ಟು ವೀಡಿಯೋಸ್ ನೋಡಿ ರಿಸರ್ಚ್ ಮಾಡಿ ಇದಿಷ್ಟನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಲೆಟ್ಸ್ ಸಿ, ಟ್ರಯಲ್ ಆ್ಯಂಡ್ ಎರರ್. ಪಾಪು ಬಂದ ಮೇಲೆ ಅದಕ್ಕೆ ಸೂಟ್ ಆಗುತ್ತೋ ಇಲ್ವೋ ಗೊತ್ತಾಗುತ್ತೆ. ಅದಾದಮೇಲೆ ನಾನು ಅಗೇನ್ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಡೈಪರ್, ಬೇಬಿ ಡೈಪರ್. ಸೊ ಪ್ಯಾಂಪರ್ಸ್ ಬೇಬಿ ಡೈಪರ್ ತೊಗೊಂಡಿದ್ದೀನಿ. ಆ್ಯಂಡ್ ನನಗೆ ಒಂದಷ್ಟು ಜನ ಸಜೆಸ್ಟ್ ಮಾಡಿದ್ದು ಡೈಪರ್ಸ್ನ ಈ ಟೇಪ್ಡ್ ಡೈಪರ್ಸ್, ಅಂದರೆ ಒಂದು ನಾರ್ಮಲ್ ಚಡ್ಡಿ ಥರನೇ ಬರುತ್ತೆ ಹಾಕೋದು, ಇನ್ನೊಂದು ಟೇಪ್ ಥರ ಬರುತ್ತೆ. ಸೊ ನನಗೆ ಒಂದಷ್ಟು ಜನ ಸಜೆಸ್ಟ್ ಮಾಡಿದ್ದು, ಇವಾಗ ಕೆಲವೊಂದು ಮಕ್ಕಳು ಸ್ವಲ್ಪ ಗುಂಡಕ್ಕಿರ್ತಾರೆ, ಕೆಲವೊಂದು ಮಕ್ಕಳು ಸ್ವಲ್ಪ ಸಣ್ಣಕ್ಕಿರ್ತಾರೆ. ಸೊ ಒಂದೊಂದು ಸತಿ ಡೈಪರ್ ಲೂಸ್ ಆಗ್ಬೋದು ಅಥವಾ ಒಂದೊಂದು ಸತಿ ಡೈಪರ್ ಟೈಟ್ ಆಗ್ಬೋದು, ಮಾರ್ಕ್ ಎಲ್ಲ ಬೀಳುತ್ತೆ. ಸೊ ಈ ಥರ ಟೇಪ್, ಅಡ್ಜಸ್ಟೇಬಲ್ ಟೇಪ್ದು ತೊಗೊಂಡ್ಬಿಟ್ರೆ ಸೊ ಸಣ್ಣ ಇದ್ರೂ ದಪ್ಪ ಇದ್ರೂ ಮಗು ಸೈಜ್ ಪ್ರಕಾರ ನಾವು ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಹಾಗಾಗಿ ಅಡ್ಜಸ್ಟೇಬಲ್ ಡೈಪರ್ ತೊಗೊಂಡಿದ್ದೀನಿ. ಇದು ಸೆಟ್ ಆಫ್ 72 ಇದೆ. ಆಬ್ವಿಯಸ್ಲಿ ಇದು ಒಂದು ವಾರನೂ ಬರಲ್ಲ, ನನಗೆ ಗೊತ್ತು. ನಿಮ್ಗೆ ಇನಿಷಿಯಲಿ ಅನ್ಸ್ಬೋದು ಇಷ್ಟೊಂದಾ ಅಂತ, ಬಟ್ ಇದು ಒಂದು ವಾರನೂ ಬರಲ್ಲ. ಡೈಪರ್ ಸಿಕ್ಕಾಬಟ್ಟೆ ಇಲ್ಲಿದೆ ನೋಡಿ. ಸೊ ಈ ಥರ ಬರುತ್ತೆ. ಸೊ ನೀಟಾಗೆ ಹೀಗೆ ಹಾಕೋ ಥರ. ಸೊ ಇದನ್ನು ನಾನು ಒಂದು 10 ಮಾತ್ರ ನಂದು ಬ್ಯಾಗಲ್ಲಿ, ಹಾಸ್ಪಿಟಲ್ ಬ್ಯಾಗಲ್ಲಿ ತೊಗೊತೀನಿ. ಮಿಕ್ಕಿದ್ದು ಕಾರಲ್ಲಿ ಇಟ್ಟಿರ್ತೀನಿ. ಸೊ ಯಾವಾಗ ಬೇಕಾಗುತ್ತೆ ತೊಗೊಳ್ಬೋದು. ಆ್ಯಂಡ್ ಇದು ನ್ಯೂ ಬಾರ್ನ್ ಬೇಬೀಸ್ಗೆ ಅಪ್ ಟು 5 kgsಗೆ ಬೇಬಿ ಡೈಪರ್ಸ್. ಸೊ ಪ್ಯಾಂಪರ್ಸ್ದು ತೊಗೊಂಡಿದ್ದೀನಿ. ಅಗೇನ್ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ಬಟ್ ಐ ಥಾಟ್ ಎಲ್ಲರದು ಸಜೆಷನ್ಸ್ ಕೇಳಿ ಇದು ತೊಗೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಔಟ್ ಅಂತ. ವೆಟ್ ವೈಪ್ಸ್. ಸೊ ಅಗೇನ್ ತುಂಬ ವೆಟ್ ವೈಪ್ಸ್ ಇದೆ. ನಮಗೆಲ್ಲ ಜಾನ್ಸನ್ ಬೇಬಿ ಯೂಸ್ ಮಾಡ್ತಾಯಿದ್ರು, ನಾನು ಕೂಡ ಫೇಸ್ಗೆಲ್ಲ ಜಾನ್ಸನ್ ಬೇಬಿನೇ ಯೂಸ್ ಮಾಡೋದು. ಬಟ್ ತುಂಬ ಜನ ನನಗೆ ಸಜೆಸ್ಟ್ ಮಾಡಿದ್ದು ಮದರ್ ಸ್ಪರ್ಶ್ ಅವ್ರದ್ದು 99% ಪ್ಯೂರ್ ವಾಟರ್ ಅಂತ. ಸೊ ಇದು ಜೆಂಟಲ್ ಆಗಿರುತ್ತೆ, ರ್ಯಾಷಸ್ ತುಂಬ ಆಗಲ್ಲ ಅಂತ ಎಲ್ಲ ಹೇಳಿದ್ರು. ಸೊ ಇದು ಸೆಟ್ ಆಫ್ 3 ಇತ್ತು, ಅದನ್ನು ತೊಗೊಂಡಿದ್ದೆ. ಆ್ಯಂಡ್ ಒಂದನ್ನು ತೊಗೊಂಡು ಹೋಗ್ತೀನಿ. ಐ ಥಿಂಕ್ ಒಂದು ಸಾಕಾಗುತ್ತೆ ಹಾಸ್ಪಿಟಲ್ಗೆ. ಮಿಕ್ಕಿದ್ದೆಲ್ಲ ಬಂದ ಮೇಲೆ ಯೂಸ್ ಮಾಡ್ಬೋದು. ಇದರಲ್ಲಿ ಎಷ್ಟು ವೈಪ್ಸ್ ಇದೆ? 72 ವೈಪ್ಸ್ ಇದೆ. ಸೊ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ರ್ಯಾಶ್ ಕ್ರೀಮ್, ಸೆಬಾಮೆಡ್ ಅವ್ರದ್ದು ರ್ಯಾಶ್ ಕ್ರೀಮ್ ತೊಗೊಂಡಿದ್ದೀನಿ. ಬಿಕಾಸ್ ಆಬ್ವಿಯಸ್ಲಿ ಡೈಪರ್ ಎಲ್ಲ ಹಾಕಿದಾಗ ಸ್ವಲ್ಪ ಪಾಪುಗೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರ್ಯಾಶ್ ಕ್ರೀಮ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಜೆಂಟಲ್ ವಾಶ್. ಸೊ ಇದು ಕೂಡ ಸೆಬಾಮೆಡ್ ಅವ್ರದ್ದೇ ಜೆಂಟಲ್ ವಾಶ್ ತೊಗೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡೋದು ಅಂತಲೂ, ಹಾಸ್ಪಿಟಲಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಸೊ ಅದನ್ನು ನೋಡಿಕೊಂಡು ಯೂಸ್ ಮಾಡೋದು. ನೆಕ್ಸ್ಟು ಬೇಬಿ ಲೋಷನ್. ಸೊ ಡೈಲಿ ಮಾಯಿಶ್ಚರ್ ಲೋಷನ್, ಇದು ಅವಿನೋ ಬೇಬಿ ಬ್ರ್ಯಾಂಡ್ದು ತೊಗೊಂಡಿದ್ದೀನಿ. ಸೊ ಆ್ಯಂಡ್ ಇದು ದೊಡ್ಡದು ತೊಗೊಂಡ್ಬಿಟ್ಟಿದ್ದೀನಿ. ಯೂಶ್ವಲಿ ಎಲ್ಲ ನಂಗೆ ಸಜೆಸ್ಟ್ ಮಾಡಿದ್ದು ಪುಟ್ಟದು ಚಿಕ್ಕದೇ ಆರ್ಡರ್ ಮಾಡು, ಮಗುಗೆ ಅದು ಏನೋ ಸೂಟ್ ಆಗುತ್ತೋ ಇಲ್ವೋ ನೋಡಿಕೊಂಡು ರೀಪರ್ಚೇಸ್ ಮಾಡ್ಬೋದು ಅಂತ. ಬಟ್ ಇದು ಮಿಸ್ ಆಗಿ ದೊಡ್ಡದು ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಸೊ ಇಟ್ಸ್ ಓಕೆ. ಯೂಶ್ವಲಿ ದೇಸೆ ಅವಿನೋ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತ. ಸೊ ಇದು ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಶ್ಯಾಂಪೂ ಆ್ಯಂಡ್ ಬೇಬಿ ಬಾಡಿಗೆ ಆ್ಯಂಡ್ ಕೂದಲಿಗೆ ಒಂದೇ. ಸೊ ಇದು ಡೈಲಿ ಮಾಯಿಶ್ಚರ್ ವಾಶ್ ಆ್ಯಂಡ್ ಶ್ಯಾಂಪೂ, ಬಾಡಿಗೂ ಯೂಸ್ ಮಾಡ್ಬೋದು ಆ್ಯಂಡ್ ಹೇರ್ಗೂ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಅವಿನೋ ಬೇಬಿದೆ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಪೌಡರ್ ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ನನಗೆ ಒಂದಷ್ಟು ಜನ ಸಜೆಸ್ಟ್ ಮಾಡಿದ್ರು ಬೇಬಿ ಪೌಡರ್ ಏನು ಇವಾಗಲೇ ನೆಸೆಸಿಟಿ ಇಲ್ಲ, ಬೇಕಾಗಲ್ಲ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಆಯಿಲು ಅಷ್ಟೇ, ಎಷ್ಟೊಂದು ಜನ ಸೆಬಾಮೆಡ್ದು ಮಸಾಜ್ ಆಯಿಲ್ ಎಲ್ಲ ಆರ್ಡರ್ ಮಾಡ್ತಾರೆ. ನಾನು ಅದು ಯಾವುದು ತೊಗೊಂಡಿಲ್ಲ ಇನ್ನು, ಬಿಕಾಸ್ ಡಾಕ್ಟರ್ ಸಜೆಷನ್ ತೊಗೊಂಡು, ಬಿಕಾಸ್ ಎಷ್ಟೊಂದು ಜನ ಊರಿಂದ ಎಣ್ಣೆ ತರಿಸಿ ಅಪ್ಲೈ ಮಾಡ್ತಾರೆ ಅಲ್ವಾ. ಸೊ ಅದೆಲ್ಲ ನೋಡಿಕೊಂಡು ಆಮೇಲೆ, ಬಿಕಾಸ್ ಮಸಾಜ್ ಅದೆಲ್ಲನೂ ಆಲ್ಮೋಸ್ಟ್ ಒಂದು 10 days ಆದಮೇಲೆ ಮಾಡಬೇಕು. ಸೊ ಟೈಮ್ ಸಿಗುತ್ತೆ. ಸೊ ಡಾಕ್ಟರ್ ಅಡ್ವೈಸ್ ಎಲ್ಲ, ನನ್ನ ಪೀಡಿಯಾಟ್ರಿಷಿಯನ್ ಅಡ್ವೈಸ್ ಎಲ್ಲ ತೊಗೊಂಡು ಅದಾದಮೇಲೆ ಪರ್ಚೇಸ್ ಮಾಡೋಣ ಅಂತ. ಸೊ ಬೇಸಿಕ್ ನೆಸೆಸಿಟೀಸ್ ಇದಿಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬೇಬಿ ಕ್ಯಾರಿ ಬ್ಯಾಗ್.
ಸೊ ಇದನ್ನೇನಂತಾರೆ ಕ್ಯಾರಿ ಬ್ಯಾಗೆ ಅಂತಾರೆ ಅನಿಸುತ್ತೆ. ಸೊ ನೆಸ್ಟ್ ಇಲ್ಲ ಕ್ಯಾರಿ ಬ್ಯಾಗ್. ಸೊ ಮಗುನ ಹಾಸ್ಪಿಟಲಿಂದ ಕರ್ಕೊಂಡು ಬರುವಾಗ ಅಥವಾ ತುಂಬ ಆವಾಗ ಹಾಸ್ಪಿಟಲ್ ವಿಸಿಟ್ಸ್ ಇರುತ್ತೆ, ವೀಕ್ಲಿ ಒನ್ಸ್ ಅಥವಾ 2 weeks ಒನ್ಸ್ ಮಗುನ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ತಾ ಇರಬೇಕು. ಸೊ ಮಗುಗೆ ಬೆಚ್ಚಗೂ ಇರಬೇಕು ಆ್ಯಂಡ್ ನಮಗೂ ಎತ್ಕೊಳ್ಳೋಕ್ಕೆ ಈಸಿ ಆಗಬೇಕು ಅಂತ ಹೇಳಿ ಇದೊಂದು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ವೆರಿ ಬ್ಯೂಟಿಫುಲ್ ಪ್ರಿಂಟ್. ಸೊ ಅಗೇನ್ ನ್ಯೂಟ್ರಲ್ ಕಲರ್ಸ್, ಸೊ ವೈಟ್ ಆ್ಯಂಡ್ ಬ್ರೌನ್ ಇದೆ. ಸೊ ನೀಟಾಗಿ ಈ ಜಿಪ್ ಓಪನ್ ಮಾಡ್ಬೋದು. ಸೊ ಜಿಪ್ ಓಪನ್ ಮಾಡಿ ಪಾಪುನಿಲ್ಲಿ ಮಲಗಿಸಿ ಅದಾದಮೇಲೆ ಜಿಪ್ ಹಾಕೋದು. ಸೊ ಮಗು ಬೆಚ್ಚಗಿರುತ್ತೆ ಆ್ಯಂಡ್ ಆಲ್ಸೋ ಇದು ಪ್ಯೂರ್ ಕಾಟನ್. ಸೊ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಬ್ರ್ಯಾಂಡ್ ಇದು ಬೇಬಿ ಗ್ಯಾಂಬ್ಲಿಂಗ್ ಅಂತ. ಸೊ ಇನ್ಸ್ಟಾಗ್ರಾಮ್ ಸ್ಟೋರ್ ಇದು. ಸೊ ಅವ್ರದ್ರಿಂದ ನಾನು ಆರ್ಡರ್ ಮಾಡಿದ್ದು. ಆ್ಯಂಡ್ ಇದನ್ನು ತೊಗೊಂಡು ಹೋಗಬೇಕೋ ಇಲ್ವೋ ನಂಗೆ ಗೊತ್ತಿಲ್ಲ. ಅಗೇನ್ ಕಾರಲ್ಲಿ ಇಟ್ಟಿರ್ತೀನಿ ಇದನ್ನು. ಸೊ ಮಗುನ ವಾಪಸ್ ಮನೆಗೆ ಕರ್ಕೊಂಡು ಬರೋ ಟೈಮಲ್ಲಿ ಎತ್ಕೊಂಡ್ರೆ ಆಯಿತು. ಸೊ ದೀಸ್ ಆರ್ ದ ಥಿಂಗ್ಸ್. ಇದಿಷ್ಟು ನಾನು ನನ್ನ ಪಾಪುಗೋಸ್ಕರ ಪ್ಯಾಕ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಫಸ್ಟ್ ಟೈಮ್ ಅಲ್ವಾ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್, ಜೋಶ್, ಭಯ ಎಲ್ಲ ಇದೆ. ನಾನು ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅಥವಾ ನಿಮ್ದೇನಾದರೂ ಸಜೆಷನ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ನೆಕ್ಸ್ಟ್ ವಿಡಿಯೋ ನಾನು ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅದು ಬರುತ್ತೆ. ಸೊ ಅದನ್ನು ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಯಾರ್ಯಾರೆಲ್ಲ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಇದ್ದೀರಾ, ನಿಮ್ಗೆಲ್ರಿಗೂ ಐ ಹೋಪ್ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ. ಬಿಕಾಸ್ ನಾನು ತುಂಬ ರಿಸರ್ಚ್ ಮಾಡಿ ಇದೆಲ್ಲನೂ ತೊಗೊಂಡಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಎಕ್ಸ್ಪೆಕ್ಟಿಂಗ್ ಮದರ್ಸ್ಗೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. 9 months ಒಂದು ತಾಯಿ ಮಗುನ ಏನು ಒಳಗಡೆ ಇಟ್ಟು ಕಾಪಾಡಿದ್ದಾರೆ ಅಂತ ಅಂದರೆ ಆರಾಮಾಗೆ ಬರ್ತಿಂಗ್ ವಿಲ್ ಬಿ ವೆರಿ ಈಸಿ. ಸೊ ಜಾಸ್ತಿ ತುಂಬ ವೀಡಿಯೋಸ್ ನೋಡಿ ತಲೆ ಕೆಡ್ಸ್ಕೊಂಡು ಇದೆಲ್ಲ ಮಾಡಬೇಡಿ. ಗೋ ವಿತ್ ದ ಫ್ಲೋ, ಎಲ್ಲ ಚೆನ್ನಾಗಾಗುತ್ತೆ. ಜಸ್ಟ್ ಟ್ರಸ್ಟ್ ಯುವರ್ ಬಾಡಿ, ಟ್ರಸ್ಟ್ ಯುವರ್ ಬೇಬಿ. ದೇವ್ರ ಮೇಲೆ ಭಾರ ಹಾಕಿ ಆ್ಯಂಡ್ ಎಲ್ಲ ಸಖತ್ತಾಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇನ್ನೊಂದು ಹೇಳ್ಬೇಕು ನಾನು, ಯಾರ್ಯಾರೆಲ್ಲ ತುಂಬ ಜನ ಯಂಗ್ಸ್ಟರ್ಸ್ ಕೂಡ ನೋಡ್ತಿದ್ದೀರಾ, ಯಾರ್ಯಾರೆಲ್ಲ ನೀವು ಎಕ್ಸ್ಪೆಕ್ಟಿಂಗ್ ಮದರ್ಸ್ ಅಲ್ಲ ಅಥವಾ ಇನ್ನೂ ಮದುವೆನೇ ಆಗಿರಲ್ಲ ಎಷ್ಟೊಂದು ಜನ, ಬಟ್ ಸ್ಟಿಲ್ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂತ ಅಂದರೆ ಐ ಲವ್ ಯು ಆಲ್. ಅ ಬಿಗ್ ಟೈಟ್ ಹಗ್. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿ ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ಐ ವಿಲ್ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.